ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮಾಡುವಂತಹ ರೆಸಿಪಿ ಚಕ್ರಮುನಿ ಸೊಪ್ಪಿನ ಚಟ್ನಿ ಪುಡಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 1 ಬೌಲು ಚಕ್ರಮುನಿ ಸೊಪ್ಪು, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ 2. ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಡಿ. ಅದರಲ್ಲಿ ತೊಳೆದು ಇಟ್ಕೊಂಡಿರುವಂತಹ ಚಕ್ರಮುನಿ ಸೊಪ್ಪನ್ನು ಹಾಕಿ ಈಗ ಸಿಮ್ಮಲ್ಲೇ ಇರಬೇಕು. ಚಕ್ರಮುನಿ ಸೊಪ್ಪು ಗರಿ ಗರಿ ಆಗೋವರೆಗೂ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಉರಿಬೇಕು. ಇದು ಒಂದು 10 ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ. ಈಗ ಆಗಿದೆ ನೋಡಿ, ಗರಿ ಗರಿ ಅಂತಿದೆ. ಇದನ್ನು ಒಂದು ಬೌಲಿ ಎತ್ತಿಟ್ಕೋಬೇಕು. ನಂತರ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಹಾಕ್ಬಿಟ್ಟು ಅದನ್ನು ಘಮ ಬರೋವರೆಗೂ ಉರಿಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಉರಿಬೇಕು. ಇದನ್ನು ರೆಡಿಯಾಗಿದೆ. ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಒಣ ಕೊಬ್ಬರಿನೂ ಲೋ ಫ್ಲೇಮಲ್ಲೇ ಇಟ್ಟು ಉರಿಬೇಕು. ನಂತರ ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಅದನ್ನು ಗರಿ ಗರಿ ಆಗೋವರೆಗೂ ಉರಿಬೇಕು. ಆದ ನಂತರ ಇದನ್ನು ಒಂದು ಬೌಲಿಗೆಲ್ಲ ಎತ್ತಿಟ್ಕೊಂಡು 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಂತರ ಇದನ್ನು ತಣ್ಣಗಾಗಲು ಬಿಡಿ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ. ಈಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ತೊಗೊಂಡು ನುಣ್ಣಗೆ ರುಬ್ಕೋಬೇಕು. ಇದು ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನಿಸಿಕೆ, ಅಭಿಪ್ರಾಯ ತಪ್ಪದೇ ತಿಳಿಸಿ. ಥ್ಯಾಂಕ್ ಯು.